ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಈ ವರ್ಷ ಶುಂಠಿ ಬೆಳೆಗೆ ಬಂಪರ್ ರೇಟ್ ಬರ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಇನ್ನೊಂದು ಆತಂಕ ಏನಪ್ಪ ಅನ್ನೋದು ಆದರೆ ಸ್ನೇಹಿತರೆ, ಶುಂಠಿ ಬೆಳೆಗಳಿಗೆ ಭಾಳ ಕೊಳೆ ರೋಗ ಬರ್ತಾ ಇದೆ ಸ್ನೇಹಿತರೆ. ಅದನ್ನು ಯಾವ ರೀತಿ ನಾವು ಹತೋಟಿ ಮಾಡ್ಕೋಬೇಕು ಅನ್ನೋದನ್ನು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಅದಕ್ಕೆ ಔಷಧೋಪಚಾರ ಆಗಲಿ, ನಾವು ಯಾವ ಔಷಧಿಗಳನ್ನ ನಾವು ಸಿಂಪಡಣೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ಈ ರೀತಿ ಈ ಸೊಂಟೆ ಬೆಳೆಗಳಿಗೆ ಕೊಳೆ ರೋಗ ಕಾಡ್ತಾ ಇದ್ದರೆ ಸ್ನೇಹಿತರೆ, ಸೊಂಟೆ ಬೆಳೆಗೆ ಇಳುವರಿ ಕಡಿಮೆ ಆಗ್ತದೆ ಸ್ನೇಹಿತರೆ. ಇಳುವರಿ ಕಡಿಮೆ ಆಗೋದ್ರಿಂದ ರೈತರಿಗೆ ಯಾವ ರೀತಿ ನಷ್ಟ ಆಗ್ತದೆ ಅನ್ನೋದು ನಿಮಗೂ ಗುರ್ತು ಸ್ನೇಹಿತರೆ. ಅದಕ್ಕಾಗಿ ಬನ್ನಿ ಸ್ನೇಹಿತರೆ, ಈ ವರ್ಷ ಈ ರೇಗೋಡಿ ಆಗಲಿ, ಹಿಮಾಚಲ ಆಗಲಿ, ಈ ಶುಂಠಿ ಬೆಳೆಗಳಿಗೆ ಯಾವ ರೀತಿ ಬೆಲೆ ಇದೆ ಮತ್ತು ಯಾವ ರೀತಿ ನಾವು ಕೊಳೆ ರೋಗನ ಹತೋಟಿ ಮಾಡಬೇಕೆಂಬುದನ್ನು ನೋಡ್ಕೊಂಬರೋಣ. ವಿಡಿಯೋನ ಸಂಪೂರ್ಣ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಈ ವರ್ಷದ ಶುಂಠಿ ಬೆಳೆಗಳ ಬೆಲೆಗಳನ್ನ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಈಗ ರೇಗೋಡಿಗೆ ಹೊಸ ಶುಂಠಿ ಬೆಲೆ ಸ್ನೇಹಿತರೆ 1500ಲಿಂದ ಹಿಡಿದು 1600ವರೆಗೂ ಇದೆ ಸ್ನೇಹಿತರೆ ರೇಗೋಡಿ. ಸ್ನೇಹಿತರೆ, ಅದೇ ನಮ್ಗೆ ಹಳೆ ಶುಂಠಿ ಯಾವ ರೇಟ್ ಇದೆ ಅನ್ನೋದಾದರೆ ಸ್ನೇಹಿತರೆ 2800ಲಿಂದ ಹಿಡಿದು ಸ್ನೇಹಿತರೆ 3200 ತನೂ ಇದೆ ಸ್ನೇಹಿತರೆ. ಅದಕ್ಕಾಗಿ ನಾವು ಹೇಳೋದೇನಪ್ಪ ಅನ್ನೋದಾದರೆ ಸ್ನೇಹಿತರೆ, ಈ ವರ್ಷ ಕರ್ನಾಟಕಾದ್ಯಂತ ಶುಂಠಿ ಬೆಳೆಗಳು ಇಳುವರಿ ಕಡಿಮೆ ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಇದ್ದಂಥ ಶುಂಠಿ ಬೆಳೆಗಳನ್ನ ನಾವು ಯಾವುದು ಕೊಳೆ ರೋಗ ಆಗಲಿ, ಈ ಫೆರಿಕಿಲೇರಿಯಾ ರೋಗ ಆಗಲಿ ಮತ್ತು ಕೆಂಪು ಕೊಳೆ, ಈಗ ಬರುವಂಥ ಬಾಡು ಕೊಳೆಗಳನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಹತೋಟಿ ಮಾಡಿಟ್ಕೊಂಡ್ರೆ ಶುಂಠಿ ಬೆಳೆಗಳಲ್ಲಿ ಸ್ನೇಹಿತರೆ ಈ ವರ್ಷ ಉತ್ತಮ ನಾವು ಶುಂಠಿ ಬೆಳೆಗೆ ಬೆಲೆಗಳನ್ನು ಕಂಡ್ಕೋಬೋದು ಸ್ನೇಹಿತರೆ. ಈ ವರ್ಷ ಸ್ನೇಹಿತರೆ ಶುಂಠಿ ಬೆಳೆಗೆ ಬಂಪರ್ ಲಾಟ್ರಿ ರೇಟ್ ಸಿಗುವಂಥ ಚಾನ್ಸ್ ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ನಾವು ಶುಂಠಿ ಬೆಳೆಗಳನ್ನ ಕೊಳೆ ರೋಗ ಮುಕ್ತ ಮಾಡ್ಕೋಬೇಕು ಅನ್ನೋದಾದರೆ ಸ್ನೇಹಿತರೆ, ನಾವು ಯಾವ ರೀತಿ ಕ್ರಮಗಳನ್ನ ತಗೊಳ್ಬೇಕು ಮತ್ತು ಯಾವ ಮಾರ್ಗದರ್ಶನದೊಂದಿಗೆ ನಾವು ಶುಂಠಿ ಬೆಳೆಗಳಿಗೆ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕನ್ನೋದು ನಮ್ಮ ರೈತರಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಈಗ ವಿಶೇಷವಾಗಿ ಈ ಹಿಂಗಾರು ಮಳೆಗಳು ಭಾರೀ ಪ್ರಮಾಣದಲ್ಲಿ ಆಗಾಕುಂತಾವೆ ಸ್ನೇಹಿತರೆ. ಹೀಗಾಗಿ ಭೂಮಿಗಳಲ್ಲಿ ಅತಿಯಾದ ತೇವಾಂಶ ಸ್ನೇಹಿತರೆ ಮತ್ತು ಅವೈಜ್ಞಾನಿಕ ಶುಂಠಿ ಮಡಿಗಳಿಗೆ ಮಣ್ಣು ಹಾಕದೇ ಇರುವಾಗ ಸ್ನೇಹಿತರೆ ಮತ್ತು ಈ ಶೀತಮಯ ವಾತಾವರಣ ಮತ್ತು ರಾತ್ರಿ ಮಂಜಿನ ವಾತಾವರಣ ಇರುವುದರಿಂದ ಸ್ನೇಹಿತರೆ ಶುಂಠಿ ಬೆಳೆಗಳಲ್ಲಿ ಈ ಶೀತಮಯ ವಾತಾವರಣಕ್ಕೆ ಸ್ನೇಹಿತರೆ ಈ ಕೊಳೆಗಳು ಜಾಸ್ತಿ ಕಂಡು ಬರೋ ಅಂಥವು ಸ್ನೇಹಿತರೆ. ಈ ರೀತಿ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಈ ಕೊಳೆ ರೋಗ ಹೆಚ್ಚು ಕಂಡು ಬರ್ತಾ ಇದೆ ಸ್ನೇಹಿತರೆ. ಅವುಗಳನ್ನು ನಾವು ಯಾವ ರೀತಿ ಔಷಧೋಪಚಾರ ಮಾಡಬೇಕು, ನಮ್ಮ ಭೂಮಿಯ ಹವಾಮಾನ ತಕ್ಕಂಗೆ, ನಮ್ಮ ಭೂಮಿಯ ಗುಣಧರ್ಮ ತಕ್ಕಂಗೆ ನಾವು ಯಾವ ರೀತಿ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ನಿಮ್ಮ ಹೊಲದ ಮಣ್ಣುಗಳನ್ನು ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿಸ್ಕೊಂಡಿರ್ಬೇಕು ಸ್ನೇಹಿತರೆ. ಈ ಕೊಳೆ ರೋಗ ಮೊದಲು ಹತೋಟಿ ಮಾಡ್ಕೋಬೇಕು ಅನ್ನೋದಾದರೆ ಸ್ನೇಹಿತರೆ, ಈ ರೀತಿ ಮಣ್ಣಿನ ಗುಣಧರ್ಮವನ್ನು ನಾವು ಪರೀಕ್ಷೆ ಮಾಡಿದಾಗ ಸ್ನೇಹಿತರೆ, ಈ ಶುಂಠಿ ಬೆಳೆಗೆ ಕೊಳೆ ಬಂದಾಗ ನಾವು ಯಾವ ಪೋಷಕಾಂಶ ಈ ನಮ್ಮ ಶುಂಠಿ ಬೆಳೆಗಳಿಗೆ ಕಡಿಮೆ ಇದೆ ಅವನ್ನೆಲ್ಲ ನಿಮ್ಗೆ ಅರ್ಥ ಮಾಡಿ ಈ ಮಣ್ಣಿನ ತಪಾಸಣಾ ಕೇಂದ್ರದವರು
ನಿಮಗೆ ವಿವರವಾಗಿ ತಿಳಿಸ್ತಾರೆ ಸ್ನೇಹಿತರೆ. ಮತ್ತು ಹಾಗೂ ಅವುಗಳಿಗೆ ಯಾವ ರೀತಿ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡುತ್ತಾರೆ ಸ್ನೇಹಿತರೆ. ಈಗ ನಮ್ಮ ನೋಡ್ತಾ ಇದ್ದಿರಲ್ಲ ಸ್ನೇಹಿತರೆ, ನಮ್ಮ ಶುಂಠಿ ಬೆಳೆಗೆ ಈ ಕೊಳೆ ರೋಗ ಹೆಚ್ಚಿಗೆ ಉಲ್ಬಣವಾದಾಗ ಸ್ನೇಹಿತರೆ, ನನಗೆ ನಮ್ಮ ಭೂಮಿಯ ಹವಾಗುಣ ಮತ್ತು ಹವಾಮಾನ ತಕ್ಕಂಗೆ ನಮ್ಗೆ ಯಾವ ರೀತಿ ಔಷಧಿ ಕೊಟ್ಟಾರ ಅನ್ನೋದನ್ನು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಿರಲ್ಲ ಸ್ನೇಹಿತರೆ. ಈ ಔಷಧಿಗಳ ಕಾಂಬಿನೇಷನ್ ಮುಖಾಂತರ ನಾವು ಔಷಧಿ ಸಿಂಪಡಣೆ ಮಾಡಿದ ನಂತರ ಸ್ನೇಹಿತರೆ, ನಮ್ಮ ಶುಂಠಿ ಬೆಳೆಗಳು ಕೊಳೆ ರೋಗದಿಂದ ಹತೋಟಿಗೆ ಬಂದಾವೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ ನಿಮ್ಗೆ ಹೇಳೋದು ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ಈ ಶುಂಠಿ ಬೆಳೆಯುವ ರೈತರಿಗೆ ಮೊದಲು ಈ ಶುಂಠಿ ಬೆಳೆಗೆ ಕೊಳೆ ಬಂದಾಗ ನಮ್ಮ ಭೂಮಿಯ ಮಣ್ಣನ್ನು ನಾವು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನಾವು ಪರೀಕ್ಷೆ ಮಾಡಬೇಕು ಸ್ನೇಹಿತರೆ. ಹಾಗಾದಲ್ಲಿ ಮಾತ್ರ ನಮಗೆ ಈ ಶುಂಠಿ ಬೆಳೆಗಳಿಗೆ ಈ ಕೊಳೆ ರೋಗಕ್ಕೆ ಹತೋಟಿ ಮಾಡುವಂಥ ಪರಿಣಾಮಕಾರಿ ಔಷಧಿಗಳನ್ನು ಅವ್ರು ಹೇಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನನಗೆ ಕೃಷಿ ತಜ್ಞರು ಹೇಳಿದಂಥ ಔಷಧಿಗಳನ್ನ ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಿರಲ್ಲ ಸ್ನೇಹಿತರೆ, ಈ ಔಷಧಿಗಳನ್ನ ನಾವು ಸಿಂಪಡಣೆ ಮಾಡಿಂದ ಈಗ ನಮ್ಮ ಹೊಲದಲ್ಲಿ ಈ ಶುಂಠಿ ಬೆಳೆ ಕೊಳೆಯ ಹತೋಟಿ ಬಂದಿದೆ ಸ್ನೇಹಿತರೆ. ನನಗೂ ಈ ಉತ್ತಮ ಇಳುವರಿ ಸಿಗುವಂಥ ಚಾನ್ಸ್ ಇದೆ ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ನೀವು ಬೇಗನೆ ಈ ಕೊಳೆ ಕಂಡು ಬಂದಾಗ ನೀವು ನಿಮ್ಮ ಕೃಷಿ ಕೇಂದ್ರಕ್ಕೆ ಭೇಟಿಯಾಗಿ ಔಷಧಿಗಳನ್ನ ಸಿಂಪಡಣೆ ಕ್ರಮಬದ್ಧವಾಗಿ ಮಾರ್ಗದರ್ಶನ ಪಡೆದುಕೊಂಡು ಸಿಂಪಡಣೆ ಮಾಡಿ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೇನಪ್ಪ ಅನ್ನೋದಾದರೆ ಸ್ನೇಹಿತರೆ, ಈ ವರ್ಷ ಶುಂಠಿ ಬೆಳೆಗಳಿಗೆ ಉತ್ತಮವಾದ ರೇಟ್ ಸಿಗುವಂಥ ಚಾನ್ಸ್ ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಈ ಶುಂಠಿ ಬೆಳೆಗಳನ್ನ ಸರಿಯಾದ ಔಷಧಿಗಳನ್ನ ಸಿಂಪಡಣೆ ಮಾಡಿ ಹತೋಟಿ ಮಾಡಿಕೊಳ್ಳಿ ಸ್ನೇಹಿತರೆ. ಇಲ್ಲಿವರೆಗೂ ಸ್ನೇಹಿತರೆ ನನ್ನ ವಿಡಿಯೋಗಳನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ